ನಮಸ್ಕಾರ ಗೆಳೆಯರೆ. ಇವತ್ತಿಗೆ ಜಗತ್ತಿನ ಮಟ್ಟದಲ್ಲಿ ಒಂದು ದೊಡ್ಡ ಎನರ್ಜಿ ಕ್ರೈಸಿಸ್ ನಿರ್ಮಾಣವಾಗ್ತಾ ಇದೆ. ಸಮುದ್ರದ ಮಾರ್ಗಗಳು ಬ್ಲಾಕ್ ಆಗ್ತಾ ಇರುವುದು, ತೈಲ ಮತ್ತು ಗ್ಯಾಸ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗ್ತಾ ಇರುವುದು, ಇವುಗಳ ಪರಿಣಾಮವಾಗಿ ಭಾರತವು ಈಗ ದೊಡ್ಡ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಈ ಅಮೆರಿಕದ ನೌಕಾಪಡೆಯ ಮೇಲೆ ಇಡಲಾಗಿದ್ದ ಭರವಸೆ ಕೂಡ ಈಗ ಪ್ರಶ್ನಾರ್ಥಕವಾಗಿದೆ. ಹಾಗಾದ್ರೆ ಗೆಳೆಯರೆ, ಈ ಸಂಪೂರ್ಣ ಪರಿಸ್ಥಿತಿ ಏನು, ಭಾರತಕ್ಕೆ ಎಷ್ಟು ಅಪಾಯ ಇದೆ ಮತ್ತು ಅಮೆರಿಕದ ಪಾತ್ರ ಏನು, ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಭಾರತವು ಕೂಡ ಇವತ್ತಿಗೆ SPR ಅಂದರೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಸಂಕಷ್ಟಕ್ಕೆ ಸಿಲುಕುತ್ತಿರುವ ಪರಿಸ್ಥಿತಿ ಎದುರಿಸುತ್ತಿದೆ. ಹಾಗೂ ಇಲ್ಲಿ ಅಚ್ಚರಿಯ ಸಂಗತಿ ಏನಂದ್ರೆ, ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡ್ತಾ ಇದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳು ಈಗ ಖಾಲಿ ಮಾತುಗಳಾಗಿ ಕಾಣಿಸ್ತಾ ಇವೆ. ಸೊ ಇಂಥ ಸಂಕಷ್ಟದ ಸಮಯದಲ್ಲಿ ಅಮೆರಿಕದ ನೌಕಾಪಡೆಯ ಸಹಾಯ ಬೇಕಾಗಿತ್ತು. ಆದರೆ ಈಗ ಅಮೆರಿಕದ ನೌಕಾಪಡೆಯೇ ಒಂದು ಪ್ಯಾರಾಡಾಕ್ಸ್ ಆಗಿದೆ. ಅಂದರೆ ಅವರು ಇತರರನ್ನು ರಕ್ಷಿಸುವ ಬದಲು ತಾವೇ ಅಸಹಾಯಕರಾಗಿ ನಿಂತಿರುವಂತಾಗಿದೆ. ಸೊ ಈಗ ಜಗತ್ತಿನ ಮುಂದೆ ನಿಂತಿರುವ ಸಮಸ್ಯೆ ಏನಂದ್ರೆ, ಸಮುದ್ರದ ಮಾರ್ಗಗಳು ಬ್ಲಾಕ್ ಆಗಿವೆ ಅಥವಾ ಭದ್ರವಾಗಿಲ್ಲ. ಹಾಗೂ ಇದರಿಂದ ವ್ಯಾಪಾರ, ತೈಲ ಮತ್ತು ಗ್ಯಾಸ್ ಸಾಗಣೆ ತೀವ್ರವಾಗಿ ಪರಿಣಾಮಕ್ಕೊಳಗಾಗಿದೆ. ಹಾಗೂ ಈ ಪರಿಸ್ಥಿತಿಗೆ ಪ್ರಮುಖ ಕಾರಣ ಅಮೆರಿಕವೇ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಟ್ರಂಪ್ ಅವರು ಮೊದಲಿನಿಂದಲೇ ಅಮೆರಿಕದ ನೌಕಾಪಡೆ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ನೌಕಾಪಡೆಯಿಂದ ಇತರರನ್ನು ರಕ್ಷಿಸುವುದೇ ಅಲ್ಲ, ಅವರು ತಮ್ಮನ್ನೇ ತಾವು ಸುರಕ್ಷಿತವಾಗಿರುವುದರಲ್ಲೇ ತೊಡಗಿದ್ದಾರೆ. ಗೆಳೆಯರಿ, ಇಲ್ಲಿ ಸೀಸ್ ಫೈರ್ ನಂತರ ಮಿಡಲ್ ಈಸ್ಟ್ ದೇಶಗಳು ಅಮೆರಿಕಾಗೆ ಸ್ಪಷ್ಟವಾಗಿ ಕೇಳಿದ್ದವು, ಸಮುದ್ರದ ಮಾರ್ಗಗಳನ್ನು ಸುರಕ್ಷಿತಗೊಳಿಸಿ, ಇಲ್ದಿದ್ರೆ ತೈಲ ಸಂಕಷ್ಟ ಉಂಟಾಗ್ತದೆ ಅಂತ. ಸೊ ಹಿನ್ನೆಲೆ ಅಮೆರಿಕ ಕೆಲವು ಯುದ್ಧ ನೌಕೆಗಳನ್ನು ಕೂಡ ಕಳಿಸಿತು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಆ ಯುದ್ಧ ನೌಕೆಗಳು ರೆಡ್ ಸಿ, ಗಲ್ಫ್ ಆಫ್ ಅಡನ್ ಅಥವಾ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಸಾಕ್ತಾ ಇರುವ ವ್ಯಾಪಾರ ನೌಕೆಗಳಿಗೆ ಭದ್ರತೆ ನೀಡಬೇಕಾಗಿತ್ತು. ಆದರೆ ಅವುಗಳೆಲ್ಲವೂ ಈಗ ಸುರಕ್ಷಿತ ಪ್ರದೇಶಗಳಲ್ಲಿ ನಿಂತುಕೊಂಡಿವೆ. ಗೆಳೆಯರಿ, ಅಮೆರಿಕದ ನೌಕಾಪಡೆಯ ಪ್ರಾಥಮಿಕತೆ ಈಗ ವ್ಯಾಪಾರ ನೌಕೆಗಳನ್ನು ರಕ್ಷಿಸುವುದಕ್ಕಿಂತ ತಮ್ಮ ಯುದ್ಧ ನೌಕೆಗಳನ್ನು ಉಳಿಸಿಕೊಳ್ಳುವುದಾಗಿದೆ. ಇದರ ಪರಿಣಾಮವಾಗಿ 2 ವಾರಗಳ ಸೀಸ್ ಫೈರ್ ಆದರೂ ವ್ಯಾಪಾರ ಅಥವಾ ತೈಲ ಸರಬರಾಜಿನಲ್ಲಿ ಯಾವುದೇ ಸುಧಾರಣೆ ಆಗಲಿಲ್ಲ. ಸೊ ಈಗ ಈ ಸಂಪೂರ್ಣ ಸಮಸ್ಯೆಯ ಪರಿಣಾಮವಾಗಿ ಭಾರತಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬ್ಲೂಮ್ಬರ್ಗ್ನ ಒಂದು ವರದಿಯ ಪ್ರಕಾರ ಪ್ರಾರಂಭದಲ್ಲಿ ಭಾರತ ತನ್ನ ತೈಲ ಮತ್ತು ಗ್ಯಾಸ್ ಅಗತ್ಯಗಳನ್ನು ಹೇಗೋ ನಿರ್ವಹಿಸಿತ್ತು. ಆದರೆ ಈಗ ಪರಿಸ್ಥಿತಿ ಗಂಭೀರವಾಗಿದೆ. ಭಾರತದ ಬ್ಯಾಕಪ್ ಪ್ಲಾನ್ ಅಂದ್ರೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ SPR ಈಗ ಒತ್ತಡಕ್ಕೆ ಒಳಗಾಗಿದೆ. SPR ಅಂದ್ರೆ ತುರ್ತು ಪರಿಸ್ಥಿತಿಗಾಗಿ ಸಂಗ್ರಹಿಸಿರುವ ತೈಲ ಸಂಗ್ರಹ. ಸೊ ಈಗ ಆ ಸಂಗ್ರಹವನ್ನು ಬಳಸಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗೇನೆ ಇಲ್ಲಿ ಮತ್ತೊಂದು ಮುಖ್ಯ ಸಂಗತಿ ಏನಂದ್ರೆ, ಭಾರತಕ್ಕೆ ಬಂದಿದ್ದ ತೈಲ ನೌಕೆಗಳು ಯುದ್ಧ ಆರಂಭಕ್ಕೂ ಮುಂಚೆಯೇ ಮಧ್ಯಪ್ರಾಚ್ಯ ಅಥವಾ ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಇದ್ದವು. ಅವು ತೈಲ ತುಂಬಿಕೊಂಡು ಭಾರತಕ್ಕೆ ಬಂದಿದ್ದವು. ಆದರೆ ಒಮ್ಮೆ ಭಾರತಕ್ಕೆ ಬಂದ ನಂತರ ಅವು ಮತ್ತೆ ಪರ್ಷಿಯನ್ ಗಲ್ಫ್ ಕಡೆ ಹೋಗಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಒಂದು ಬಾರಿ ಹಿಂತಿರುಗಿ ಬರೋದು ಕಷ್ಟವಾಗಿತ್ತು, ಮತ್ತೆ ಹೋಗುವುದು ಅಪಾಯಕರ. ನೌಕೆಗಳ ಮೇಲೆ ದಾಳಿ ಆಗುವ ಭೀತಿ ಇದೆ. ಹಾಗೂ ಇನ್ನು ದೊಡ್ಡ ಸಮಸ್ಯೆ ಏನಂದ್ರೆ, ವಿಮಾ ಕಂಪನಿಗಳು ಕೂಡ ಇಂತಹ ಪ್ರದೇಶಗಳಿಗೆ ಹೋಗುವ ನೌಕೆಗಳಿಗೆ ವಿಮೆ ನೀಡಲು ನಿರಾಕರಿಸುತ್ತಿವೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಹೊಸ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದೆ. ಸೊ ಈಗ ಪರ್ಷಿಯನ್ ಗಲ್ಫ್ ಕಡೆಗೆ ಹೋಗೋದನ್ನ ಬಿಟ್ಟು ರೆಡ್ ಸಿ ಮಾರ್ಗದ ಮೂಲಕ ಸೌದಿ ಅರೇಬಿಯಾದ ಪಶ್ಚಿಮ ತೀರದಿಂದ ತೈಲ ತರುವುದಕ್ಕಾಗಿ ಪ್ರಯತ್ನಿಸುತ್ತಿದೆ. ಹಾಗೆ ನೋಡಿದ್ರೆ ಇದೇ ಸಮಯದಲ್ಲಿ ಅಮೆರಿಕಾದಿಂದ ತೈಲ ತರಲು ಸಾಧ್ಯವಿದೆ. ಆದರೆ ಅದು ಬಹಳ ದುಬಾರಿ ಮತ್ತು ಸುಮಾರು 45 ದಿನ ಸಮಯ ತೆಗೆದುಕೊಳ್ತದೆ. ಹಾಗೇನೆ ಇಲ್ಲಿ ಮುಖ್ಯ ಸಮಸ್ಯೆ ಏನಂದ್ರೆ, ಈ ಅಮೆರಿಕದ ನೌಕಾಪಡೆ ಈ ಮಾರ್ಗಗಳನ್ನು ಸುರಕ್ಷಿತಗೊಳಿಸಬೇಕಾಗಿತ್ತು. ಆದರೆ ಅವರು ಅದನ್ನ ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ, ರೆಡ್ ಸಿ ಪ್ರದೇಶದಲ್ಲಿ ಬಂಡಾಯ ಗುಂಪುಗಳು ಡ್ರೋನ್ ಅಥವಾ ಕಡಿಮೆ ವೆಚ್ಚದ ಕ್ಷಿಪಣಿಗಳಿಂದ ಅಮೆರಿಕದ ಯುದ್ಧ ನೌಕೆಗಳನ್ನು ಗುರಿಯಾಗಿಸಬಹುದನ್ನೋ ಭಯವಿದೆ. ಸೊ ಒಟ್ಟಿನಲ್ಲಿ ನೋಡಿದ್ರೆ ಈ ಸಂಪೂರ್ಣ ಸಂಕಷ್ಟಕ್ಕೆ ಅಮೆರಿಕದ ಪಾತ್ರ ಪ್ರಮುಖವಾಗಿದೆ. ಆದರೆ ಅದೇ ಅಮೆರಿಕ ಒಂದು ಸುರಕ್ಷಿತ ಸಮುದ್ರ ಮಾರ್ಗ ಸೃಷ್ಟಿಸುವುದಕ್ಕಾಗಿ ವಿಫಲವಾಗಿದೆ. ಇದಷ್ಟೇ ಅಲ್ಲ, ಮಿಡಲ್ ಈಸ್ಟ್ ದೇಶಗಳ ಸ್ಥಿತಿಯೂ ಕೂಡ ವಿಚಿತ್ರವಾಗಿದೆ. ಅರಬ್ ರಾಷ್ಟ್ರಗಳು ತಮ್ಮದೇ ಸಮುದ್ರದ ಪ್ರದೇಶದಲ್ಲಿ ಭದ್ರತೆ ಒದಗಿಸುವುದಕ್ಕಾಗಿ ವಿಫಲವಾಗಿವೆ. ಅಂದ್ರೆ ಅವರು ತೈಲವನ್ನ ಮಾರುವುದರಲ್ಲಿ ಮಾತ್ರ ನಿಪುಣರು, ಆದರೆ ಭದ್ರತೆ ಒದಗಿಸುವುದರಲ್ಲಿ ದುರ್ಬಲರಾಗಿದ್ದಾರೆ. ಸೊ ಗೆಳೆಯರಿ, ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.